man. I'm asking you only. ಅಲ್ಲ ನನ್ನ ಹತ್ರ ಇವಳು ಇಂಗ್ಲೀಷ್ ಮಾತಾಡಿದ್ರೆ ನಂಗೆ ಎಂತ ಅರ್ಥ ಆಗ್ತಂದೇಳಿ. ಅಯ್ಯೋ ದೇವ್ರೇ, ನನಗೂ ಇಂಗ್ಲೀಷ್ ಮಾತಾಡೋಂಗೆ ಬಂದಿದ್ರೆ ಇವಳು ಒಳ್ಳೆ ಕಾಳಿ ಮಾತೆ ಕಣ್ಣಿಗೆ ಕಾಣಿಸ್ತಾ ಇದ್ಲು. ಇದೇ ಕತ್ತಿನಲ್ಲಿ ನಾಲ್ಗೆ ಮೇಲೆ ಹಾಗೆ ಬರ್ಸ್ಕೊಂಬಿಡ್ಲ ಅಂದೇಳಿ. ಓಹ್, ನಿನ್ಗೆ ಇಂಗ್ಲೀಷ್ ಬರಲ್ಲ ಅಲ್ವಾ? ಓಕೆ ಓಕೆ, ನಾನು ಅಲ್ಲಿಂದ ಬರೋ ತನಕ ಅಬ್ಸರ್ವ್ ಮಾಡ್ತಾನೆ ಇದ್ದೆ. ಏನು ನನ್ನನ್ನೇ ಹಾಗೆ ಗುರಾಯಿಸ್ತಾ ಇದ್ದೆ? ಗುರಾಯಿಸ್ತಾ ಇದ್ದೆ. ನಾನು ನಿಮ್ಮನ್ನು ಗುರಾಯಿಸ್ತಾ ಇರೋದು ಅಷ್ಟೊಂದು ಕಾಂದ್ರಿ ಅಂದಮೇಲೆ ನೀವು ನನ್ನೇ ಕಾಣ್ತಾ ಇದ್ರಿ ಅಂತ ಅಲ್ದ? ಓಹ್, ಇಂಟೆಲಿಜೆಂಟ್. ಪರವಾಗಿಲ್ಲ ಅಪ್ಪಚ್ಚಿ, ನಿನಗೂ ಬುದ್ಧಿ ಇದೆ, ನಿನಗೂ ನಾಚಿಕೆ ಎಲ್ಲ ಆಗುತ್ತೆ. ಗುಡ್ ಗುಡ್. ಸ್ವಲ್ಪ ನುಲಿಯೋದು ನಿಲ್ಲಿಸ್ತ್ಯಾ? ನಾನು ಬಂದ ಕೂಡಲೇ ಹೆದರ್ಕೊಳ್ತೀಯಾ ಅಂತ ಅಂದ್ಕೊಂಡಿದ್ದೆ, ಆದರೆ ನಾಚ್ಕೊಳ್ತಿದ್ಯಾ. ಏನು ಸಮಾಚಾರ? ನಿಮ್ಮನ್ನು ಕಂಡ್ರೆ ನನಗೆ ತಕ್ಕ ಭಯ. ನೀವೇನು ದೆವ್ವನ ಭೂತನ? ಆದರೂ ಬೋನೊಟ್ಟಿಗೆ ಸೇರ್ಕೊಂಡು ನಿಮ್ಮನ್ನು ಕಿಡ್ನಾಪ್ ಮಾಡಿದ್ನಲ್ಲ, ಹಾಗಾಗಿ ಎಂತಾದ್ರೂ ಮಾಡಿಬಿಟ್ರೆ ಅಂತ ಒಳಗೆ ಒಂಚೂರು ಭಯ ಇತ್ತು. ಏನಾದರೂ ಮಾಡೋಣ ಅಂತಲೇ ಬಂದಿದ್ದೀನಿ ಪಚ್ಚಿ. ಏನು ಅಂತ ಗೆಸ್ ಮಾಡು ನೋಡೋಣ. ನೀವೆಂತ ಮಾಡಂಗಿದ್ರು ಆ ಬೋನಂಗೆ ಮಾಡಿ. ನಾ ಈ ಆಟಕ್ಕಿಲ್ಲ, ನಾವು ಥರ ಹಾಲುಂಡಿ ಈ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬೇಕಿದ್ರೆ ಆ ಬೋನ್ ನಾನು ನಿಮ್ಗೆ ಹಿಡ್ಕೊಡ್ತೆ, ಬನ್ನಿ. ನೋಡೋಕೆ ಇಷ್ಟು ಚೆನ್ನಾಗಿದ್ಯಾ? ಆ ಭುವನಗಿಂತ ಹೈಟು, ಆ ಭುವನ್ಗಿಂತ ಸ್ಮಾರ್ಟು. ಆಹಾ, ಅವನು ಬರೀ ಭುವನ, ನೀನು ಭುವನ ಸುಂದರ ಕಣೋ ಪಚ್ಚಿ. ನೀವು ಹಿಂಗೆ ನನ್ನ ಹೋಗಲ್ಬೇಡಿ, ನಂಗೆ ನಾಚಿಕೆ ಆಗ್ತು. ನನಗೆ ಆ ಭುವನ ಬೇಡ, ನೀನ್ ಬೇಕು ಪಚ್ಚಿ ಡಾರ್ಲಿಂಗ್. ನನ್ನ ಮದ್ವೆ ಆಗ್ತೀನೋ ಪಚ್ಚಿ? ಪಚ್ಚಿ ಪಚ್ಚಿ ಹೇಳ, ನೀನೇ ಕೊಂದದ್ದಲ್ದ ಪಟೇಲನ್ನ? ರಮೇಶಣ್ಣ, ನೀವು ಡಿಸೈಡ್ ಮಾಡ್ಬಿಟ್ರ ನಾನು ಕೊಲೆ ಮಾಡಿದ್ದೀನಿ ಅಂತ? ದೇವ್ರೆ, ಈ ಆಪಾದನೆಯಿಂದ ಹೇಗಪ್ಪ ನನ್ನ ಮುಕ್ತಿ? ಹಾಂ, ಈಗ ಗೊತ್ತಾತ್, ಇದು ದೈವದ್ದೇ ಕಾರ್ಬಾರ. ಎಲ್ಲೋದ್ರಿ ಮಾರೈತಿ? ಅಲ್ಲ, ಈ ಪುಟ್ಟ ಶಾಲೆಯಿಂದ ಬಂದು ಒಂದು ಗಳಿಗೆ ಮನೇಲಿ ಇಪ್ಪೋದಿಲ್ಲ, ಬ್ಯಾಗ್ ಇಟ್ಟು ಸೀದಾ ಆಟ ಆಡಕ್ಕೆ ಹೋಗ್ಬೋದು. ಎಂತ ಇದು? ಊಟಕ್ಕೆ ತಟ್ಟೆ ಹಾಕಿದ ಹಂಗೆ ಇತ್ತು. ಓಯ್ ಸವಿತಾ, ಎಲ್ಲಿದ್ದೆ ಮಾರೈತಿ? ಓಯ್ ವಾಯ್, ಪುಟ್ಟ ಶಾಲೆಯಿಂದ ಬಂದು ಆಟ ಆಡಕ್ಕೆ ಹೋದ. ಮತ್ತೆ ಸವಿತಾನೂ ಇಲ್ಲಿಲ್ಲೇ ನಿನಗೆ ಉತ್ತರ ಕೊಡೋದಕ್ಕೆ. ಅವನ ಜೊತೆ ಜಗಳ ಮಾಡಕ್ಕೆ ಹೋದಿದ್ದೆ. ಹಳ್ಳಿಲಿರೋ ಶಾಲೆ ಸರಿಯಾಗಿ ನಡೀತಾ ಇದ್ರೆ ಮಕ್ಕಳು ಬೆಳಗ್ಗೆ ಎದ್ದು ಓದ್ಕೊಂಡು ಶಾಲೆಗೆ ಹೋಗಕ್ಕೆ ರೆಡಿ ಆಗ್ತಾರೆ. ಇಲ್ಲದೆ ಹೋದರೆ ಹೀಗೆ ಎಲ್ಲೆಲ್ಲೋ ದಿಕ್ತಾಪ್ತಾರಷ್ಟೆ. ಯಾಕಮ್ಮ ಶ್ರದ್ಧಾ, ತುಂಬ ಗರ್ಮ ಆಗಿದೆಯಾ? ಅಲ್ಲ ಅದಿರಲಿ, ಇವತ್ತೇನು ಶಾಲೆಯಿಂದ ಇಷ್ಟು ಬೇಗ ಬಂದ್ಬಿಟ್ಟಿದೆಯಾ? ಬರ್ದೆ ಇನ್ನೇನು ಮಾಡಲಿ ಅಪ್ಪಾಜಿ, ಇನ್ಮೇಲೆ ಬಹುಶಃ ಗೋಡೆ ಕುರ್ಚಿಗಳಿಗೆ ಪಾಠ ಮಾಡಬೇಕು ಅಷ್ಟೆ. ಯಾಕೆ ಮಕ್ಕಳಾರು ಬರ್ತಾ ಇಲ್ವಾ? ಹೇಗೆ ಬರ್ತಾರೆ ಭುವನ್? ದಿನಕ್ಕೊಂದೊಂದು ದೆವ್ವದ ಕತೆ ಹೇಳ್ತಿದ್ರೆ ಮಕ್ಕಳು ಹೇಗೆ ಬರ್ತಾರೆ? ಅವ್ರ ಮನೆಯವರಾದ್ರೂ ಹೇಗೆ ಕಳಿಸ್ತಾರೆ? ಅಲ್ಲಮ್ಮ ಶ್ರದ್ಧಾ, ಈ ದೆವ್ವದ ಕಾಟದಿಂದ ನಮ್ಮ ಹಳ್ಳಿನಲ್ಲಿ ಇದುವರೆಗೂ ಅಂಥದ್ದೇನೂ ನಡೆದಿಲ್ವಲ್ಲ. ನಮ್ಮ ಜನರಿಗೆ ನಂಬಿಕೆ ಬರೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕು? ಇರೋ ನಂಬಿಕೆನೆಲ್ಲ ಹಾಳು ಮಾಡೋದಕ್ಕೆ ಆ ಹೆಡ್ ಮಾಸ್ಟರ್ನು ಮೂಢ ನಂಬಿಕೆ ಪಣ ತೊಟ್ಕೊಂಡು ನಿಂತಿದೆಯಲ್ಲ ಅಪ್ಪಾಜಿ. ದಿನಕ್ಕೊಂದೊಂದು ಕಥೆ ಹೊಸೆಯೋದು, ಹುಷಾರಿಲ್ಲದೆ ಇರೋ ಥರ ನಾಟಕ ಆಡೋದು, ಶಾಲೆಯಲ್ಲಿ ಬೆಕ್ಕನ್ನು ಬಿಟ್ಟು ಹೆದರ್ಸೋದು, ಏನೇನೋ ವಿಚಿತ್ರವಾದ ಶಬ್ದಗಳೆಲ್ಲ ಮಾಡಿಸೋದು, ಹಳ್ಳಿಯವ್ರಿಗೆಲ್ಲ ಮಕ್ಕಳ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ಕೊಡೋದು, ಹೀಗೆ ಒಂದ ಎರಡ? ಟೀಚರಮ್ಮ, ಹಂಗಾರೆ ಶಾಲೆಯಲ್ಲಿ ದೆವ್ವ ಇಪ್ಪುದು ಸುಳ್ಳ? ನೋಡಮ್ಮ,
ನನಗಾಗಲಿ ನಿನಗಾಗಲಿ ಭುವನ್ಗಾಗಲಿ ಈ ದೆವ್ವ ಭೂತ ಇಂಥದ್ರಲ್ಲೆಲ್ಲ ಅಷ್ಟೊಂದು ನಂಬಿಕೆ ಇಲ್ಲ. ಆದ್ರೂ ಆ ಶಾಲೆಯಲ್ಲಿ ಅಂಥ ಅತೀಂದ್ರಿಯ ಶಕ್ತಿ ಏನಾದರೂ ಇದೆಯಾ ಅಂತ ಒಂದ್ಸರಿ ತಿಳ್ಕೊಂಡು ಬಿಡೋದು ಒಳ್ಳೇದಲ್ಲ ನಮ್ಮ. ಯಾಕೆಂದರೆ ನಿನಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದಲ್ವ. ಅದಕ್ಕೆ ಒಂದು ವೇಳೆ ಈ ಕೆಲಸ ಎಲ್ಲ ಅವ್ರದ್ದೇ ಅಂತ ಏನಾದ್ರು ಆದರೆ ಹೆಡ್ ಮಾಸ್ಟರ್ ಮೇಲೆ ಮೇಲಾಧಿಕಾರಿಗಳಿಗೆ ಒಂದು ಮೂಗರ್ಜಿ ಬರೆದ್ಬಿಟ್ಟು ಮುಂದಿನ ಕ್ರಮ ಕೈಗೊಳ್ಳಿ ಅಂತ ಕೇಳ್ಕೊಬೋದಲ್ವ ನಾವು. ನೋಡಮ್ಮ, ನೀನು ಯಾವುದಕ್ಕೂ ಮನಸ್ಸು ಹಾಳು ಮಾಡ್ಕೋಬೇಡ. ಆಮೇಲೆ ಶಾಲೆ ಕಡೆ ಒಬ್ಬೊಬ್ಬಳೇ ಹೋಗಬೇಡ. ನಾನು ಅಥವಾ ಭುವನ್ ಜೊತೆ ಮಾತ್ರ ನೀನು ಹೋಗಬೇಕು. ಯಾವುದೇ ಕಾರಣಕ್ಕೂ ನೀನು ಒಬ್ಬಳೇ ಹೋಗೋ ಹಾಗಿಲ್ಲ, ತಿಳಿತಲ್ಲ? ನಾಳೆ ಹೇಗೋ ಶಾಲೆ ಇಲ್ಲ, ನೋಡೋಣ ನಾಡಿದ್ದು ಏನಾಗುತ್ತೆ ಅಂತ. ನಾಳೆ ಶಾಲೆಗೆ ರಜಾ. ಸರಿ ಭುವನ್, ನಡೀಲಿ, ಸ್ವಲ್ಪ ಕೆಲಸ ಇದೆ. ಟೀಚರಮ್ಮ, ಶಾಲೆಯಲ್ಲಿ ದೆವ್ವ ಇಪ್ಪದಕ್ಕೂ ಪಟೇಲ ಸತ್ತಿದ್ದಕ್ಕೂ ಎಂಥದಾರ ಸಂಬಂಧ ಇತ್ತ ಅಂತ ಹೇಳಿ. ಏನ್ ರಮೇಶನ ನೀವು ಹೀಗೆ? ಹಂಗಲ್ಲ ಟೀಚರಮ್ಮ, ಒಳ್ಳೇದಿಪ್ಪದು ಅಂದ ಮೇಲೆ ಕೆಟ್ಟದಿಪ್ಪದು ಅಲ್ದ? ಎಂತಕ್ಕೂ ನಿಮಗಿದೆಲ್ಲ ಗೊತ್ತಾಗೋದಿಲ್ಲ. ನೀವೆಲ್ಲ ಸಿಟಿಯ ಜನ, ಚೆಂದಾಗಿ ಓದಿದಿರಿ ಅಷ್ಟೇ, ಯೋಚನೆ ಗೊತ್ತಿಲ್ಲ ನಿಮಗೆ. ಯಾವುದಕ್ಕೂ ನಾಡಿದ್ದು ಹೋಗುವಾಗ ಬಲ್ದ ಕೈಗೆ ಕಪ್ಪು ದಾರ ಕಟ್ಟಿ ಹೋಗಿ ಶಾಲೆಗೆ, ಆಯ್ತಾ? ಹೋಯ್ ಕಮಲ, ಹುಟ್ಟನನ್ನು ಶಾಲೆ ಕಳಿಸುವಾಗ ಬಲ್ದ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿ ಕಳಿಸು. ಓಹೋ ಪಂಜುರ್ಲಿ, ಓ ಕಲ್ಕುಟಿಕ, ನೀನೇ ಕಾಪಾಡು ಎಮ್ಮನು. ಅಯ್ಯೋ ದೇವ, ಓ ದೇವ್ರೆ, ಈ ಶಾಲೆಗೆ ಎಂತ ಗ್ರಾಚಾರವಂತ ಮಾರ್ರೆ. ಮೊದಲು ಮನುಷ್ಯರ ಕಾಟ ಇತ್ತು, ಈಗ ದೇವ್ದ ಕಾಟ ಬೇರೆ. ಎಂತ ಅವಸ್ಥೆನ. ಭುವನ್, ನಾನು ಮೊನ್ನೆ ಇಲ್ಲಿಗೆ ಬಂದು ಹೋಗಿದ್ದನ್ನ ಅಪ್ಪಾಜಿ ನೋಡ್ಬಿಟ್ರು. ಗೊತ್ತು, ನಿಮಗೆಲ್ಲ ತಮಾಷೆನೆ, ನಿನಗೆಲ್ಲ ಸೀರಿಯಸ್ಸೇ. ಭುವನ್ ಅರ್ಥ ಮಾಡ್ಕೊಳ್ಳಿ, ಒಂದು ಸಲ ಅನುಮಾನದ ಕಣ್ಣಿಗೆ ಬಿದ್ವಿ ಅಂದರೆ ನಮ್ಮ ಲೈಫ್ ನರಕ ಆಗೋಗುತ್ತೆ. ಈಗಿನ ಸ್ವರ್ಗ ಥರನೇ ಇದೆ ನಮ್ಮ ಲೈಫು. ನಿನ್ನ ನೋಡಕ್ಕೆ ಸಿಗೋ, ಮಾತಾಡಕ್ಕೆ ಸಿಗೋ ಕೆಲವು ಕ್ಷಣಗಳು ಮಾತ್ರ ಸ್ವರ್ಗ ನನಗೆ. ಮಿಕ್ಕಿ ಟೈಮೆಲ್ಲ ವಿರಹ, ನರಕ. ನಿಮ್ಮದು ಅತಿ ಆಯಿತು ಭುವನ್. ಈಗ ದಿನದಲ್ಲಿ ಒಂದು 5-10 ನಿಮಿಷ ಆದರೂ ನಮ್ಮದು ಅಂತ ಸಿಗ್ತಾ ಇದೆ. ಹೀಗೆ ಮುಂದುವರೆದ್ರೆ ಅದು ಎಲ್ಲಿ ಕೈ ತಪ್ಪು ಹೋಗುತ್ತೋ ಅನ್ನೋ ಭಯ ನನಗೆ. ಅರ್ಥ ಮಾಡ್ಕೊಳ್ಳಿ. ಸರಿ, ಅರ್ಥ ಮಾಡ್ಕೊತೀವಿ. ಈಗ ತಾವಿಲ್ಲಿ ಪಾಠ ಮಾಡಕ್ಕೆ ಬಂದ್ರೋ ಅಥವಾ? ಪ್ಲೀಸ್ ಭುವನ್, ನಾನೀಗ ನಿಮ್ಮ ಕೈಲಿ ಮುದ್ದು ಮಾಡಿಸ್ಕೊಳ್ಳೋ ಮೂಡಲಿಲ್ಲ. ನನ್ನ ಜೀವ ಅಲ್ಲಿ ಆ ಶಾಲೆಯಲ್ಲಿದೆ. ಆ ಶಾಲೆ ಮುಚ್ಚೋದಕ್ಕೆ ಹೆಡ್ ಮಾಸ್ಟ್ರು ಗಜೇಂದ್ರ ಪಟೇಲ, ಸುಕನ್ಮತಿ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಹೊಸದಾಗಿ ಆ ಭೂತದ ಕಾಟನ ತಂದಿಟ್ಟಿದ್ದಾರೆ. ಏನು? ಭೂತ, ದೆವ್ವ? ವಾಟ್ ಬುಲ್ಶಿಟ್. ಯಾವ ಶತಮಾನದಲ್ಲಿದ್ಯಾ ನೀನು? ಇದನ್ನೆಲ್ಲ ನಾನು ನಂಬೋದಿಲ್ಲ ಭುವನ್, ಆದರೆ ಈ ಹಳ್ಳಿ ಜನ ನಂಬ್ತಾರೆ. ಅವ್ರು ನಂಬಿದ್ರು ಎಫೆಕ್ಟ್ ಆಗೋದು ನನಗೆ ಅಲ್ವಾ? ಅದು ಹೇಗೆ? ಈಗ ಅದೇ ಕಾರಣ ಇಟ್ಕೊಂಡೆ ಅಲ್ವಾ ಹಳ್ಳಿಯವ್ರು ಯಾರು ಮಕ್ಕಳನ್ನ ಶಾಲೆಗೆ ಕಳಿಸ್ದೇ ಇರೋದು. ಅಲ್ಲ ಭುವನ್, ಆ ಪಟೇಲನ್ ಫ್ಯಾಮಿಲಿಗೆ, ಹೆಡ್ ಮಾಸ್ಟರ್ಗೆ ಸಿಟ್ಟಿರೋದು ನನ್ನ ಮೇಲೆ. ಅದನ್ನ ಯಾಕೆ ಹೀಗೆ? ಹೆಂಗಿದ್ರಿ ಇವತ್ತು ಶಾಲೆ ರಜಾ ಇತ್ತು, ಹಾಗೆ ಅಲ್ಲಿ ಹೋಗಿ ಒಂದ್ಸಲ ಓಡಾಡ್ಕೊಂಬಂದ್ರೆ ಹೆಂಗೆ ಅಂತ. ನೀನು ಹೇಳೋದು ಸರಿನೇ. ಒಂದು ಅರ್ಧ ಗಂಟೆ ಹೋಗಿ ಬರೋಣ, ವಿಷಯ ಏನು ಅಂತ ಗೊತ್ತಾಗುತ್ತೆ. ಏ ಪಚ್ಚಿ, ನನ್ನ ಬೋನ್ ಎತ್ತಾಗೋದ? ಇಲ್ಲ, ಶಾಲೆ ತನಕ ಹೋಗತ್ತೆ ಅಂತ ಹೇಳುವಾಗ. ಅವಳು ಒಳಗೋಗ್ಬಿಟ್ಲು. ಇನ್ನವ್ರು ಹೊರಗೆ ಬಂದರೆ ಕಷ್ಟ. ಈಗಲೇ ಬೀಗ ಹಾಕೋ, ನಡಿ.